ನಮಸ್ಕಾರ ಗುರು, ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗುರು ಏನಪ್ಪ ವಿಶೇಷ ಅಂತಂದರೆ ಮಾರ್ಚ್ 22 ಬಂದೇ ಬಿಡ್ತು ಅನ್ನೋ ಥರ ನಾಳೆನೇ ಇದೆ ಗುರು. ಮಾರ್ಚ್ 22 ಯಾಕೆ ಸ್ಪೆಷಲ್ ಆಗುತ್ತೆ ಅಂತಂದರೆ RCB ವರ್ಸಸ್ KKR ಮ್ಯಾಚ್ ಇದೆ ಗುರು. ಸೊ ಅದ್ರ ಪ್ರಿವ್ಯೂ ಮಾಡೋಣ ಅಂತ ಬಂದಿದ್ದೀನಿ. ಫಸ್ಟ್ ಆಫ್ ಆಲ್ ಏನಪ್ಪ ಅಂತಂದರೆ ಇದು ಒಂಥರ IPL ಹಬ್ಬ ಅಂದರೆ ಮಹಾ ಹಬ್ಬ ಅಂತಲೇ ಹೇಳ್ಬೋದು. ಕ್ರೀಡಾಭಿಮಾನಿಗಳಿಗಂತೂ ಒಂಥರ ಏನು ಹಬ್ಬ ಗುರು ಇದು. 60 ದಿನಗಳು ಕಂಟಿನ್ಯೂಸ್ ಆಗಿ ಮ್ಯಾಚ್ ನೋಡ್ತಾನೆ ಇರೋದು, ನೇರ ದಿಟ್ಟ ನಿರಂತರ ಅಂತ ಹೇಳ್ಬಿಟ್ಟು ಮ್ಯಾಚ್ ನೋಡ್ತಾನೆ ಇರೋದು. ಮಜಾ ಅಂದರೂ ಮಜಾ ಇರುತ್ತೆ. ಸ್ಪೆಷಲಿ ನಮ್ಮ RCB ಫ್ಯಾನ್ಸ್ಗಂತೂ ಹೆಂಗಂತಂದರೆ ಫಸ್ಟ್ ಮ್ಯಾಚ್ RCB ವರ್ಸಸ್ KKR ಇಟ್ಟಿದ್ದಾರೆ. ಅದೊಂಥರ ರೈವಲ್ರಿ, ಡಿಫ್ರೆಂಟ್ ರೈವಲ್ರಿ ಅಂತಲೇ ಹೇಳ್ಬೋದು. ಆಬ್ವಿಯಸ್ಲಿ RCB ವರ್ಸಸ್ CSK ಅಂದರೆ ಸ್ವಲ್ಪ ಜಾಸ್ತಿನೇ ರೈವಲ್ರಿ ಇರುತ್ತೆ. ಬಟ್ ಇದೊಂಥರ ಬೇರೆ ಥರನೇ ರೈವಲ್ರಿ ಅಂತಲೇ ಹೇಳ್ಬೋದು ಗುರು. ಫಸ್ಟ್ ಏನಪ್ಪ ಅಂತಂದರೆ IPL ಇನಾಗ್ರೇಷನ್ ಅಂದರೆ ಫಸ್ಟ್ ಸೀಸನು ಫಸ್ಟ್ ಮ್ಯಾಚ್ ಆಗಿದ್ದು ಯಾರಪ್ಪ ಯಾವುದೋ ಒಂದು ಟೀಮ್ ಮಧ್ಯೆ ಅಂತಂದರೆ ನಮ್ಮ RCB ವರ್ಸಸ್ KKR ಇತ್ತು ಗುರು. ಅಂದರೆ ಆ ದಿನ ನಮ್ದಾಗಿರಲಿಲ್ಲ, ಬ್ರೆಂಡನ್ ಮೆಕಲಮ್ ಹಂಗೆ ಏನೇನೋ ಹೊಡೆದ್ರು. ಬಟ್ ಈ ಒಂದು IPL ಸೀಸನು 2025 IPL ಸೀಸನು ಫಸ್ಟ್ ಮ್ಯಾಚ್ RCB ವರ್ಸಸ್ KKR ಗುರು. ಆಲ್ರೆಡಿ ನಾವು RCBದು ಸ್ಕ್ವಾಡ್ ರಿವ್ಯೂ ಮಾಡಿದ್ದೀವಿ, ಅದಾದಮೇಲೆ KKRದು ಸ್ಕ್ವಾಡ್ ರಿವ್ಯೂ ಎಲ್ಲ ಮಾಡಿದ್ದೀವಿ. ಸೊ ಫುಲ್ಲು ಅಂದರೆ ಸ್ಕ್ವಾಡ್ದೆಲ್ಲ ಪ್ರಾಪರಾಗಿ ರಿವ್ಯೂ ಮಾಡಿದ್ದೀವಿ. ಬಟ್ ಇವತ್ತೇನಪ್ಪ ಅಂತಂದರೆ ಪ್ರಿವ್ಯೂ ಮಾಡೋಣ ಅಂತ. ಅಂದರೆ ಪ್ಲೇಯಿಂಗ್ 11 ಹೆಂಗಿದೆ ಗುರು, RCB ಪ್ಲೇಯಿಂಗ್ 11 ಆಮೇಲೆ KKR ಪ್ಲೇಯಿಂಗ್ 11 ಈ ಎರಡರ ಕಾಳಗ ಒಂದು ನೋಡೋದಾದರೆ ಯಾರಿಗೆ ಜಯ ಸಿಗಲಿದೆ ಅಂತ. ಆ್ಯಂಡ್ ತಮ್ಮನೆಲ್ಲ ಹಾಕಿದ್ದೀನಿ ಕಣ್ರಪ್ಪ. ಈ ಸಾರಿ ಮಾತ್ರ ಪ್ಲೀಸ್ ದೇವರಿಗೆ ಫಸ್ಟ್ ಮ್ಯಾಚ್ ದೇವರಿಗೆ ಅಂತ ಬೇಡ ಅಂತ ಹಾಕಿದ್ದೀನಿ. ಸೊ ಯಾಕೆ ಆ ಥರ ಹೇಳಿದ್ದೀನಿ ಅಂದರೆ ಹೇಳ್ತಿದ್ದೀನಿ ಅಂತ. ಸೊ ಅದ್ರ ಬಗ್ಗೆ ಮಾತಾಡೋಣ. ಅದಾದಮೇಲೆ ಪಿಚ್ ಬಗ್ಗೆ ಮಾತಾಡೋಣ ಗುರು. KKR ಅಂದರೆ ರೀಸೆಂಟ್ ಪಿಚ್ ಹೆಂಗಿದೆ ಆ್ಯಂಡ್ ರೀಸೆಂಟ್ ಫಾರ್ಮ್ ಎಲ್ಲ ಹೆಂಗಿದೆ, ಹುಡುಗರದೆಲ್ಲ ಬಾಯ್ಸ್ದೆಲ್ಲ. ಸೊ ಎಲ್ಲ ಡೀಟೇಲಾಗಿ ಮಾತಾಡೋಣ ಗುರು. ಮಜಾ ಅಂತೂ ಇರುತ್ತೆ. ಫಸ್ಟ್ ಮ್ಯಾಚು RCB ವರ್ಸಸ್ KKR ಅಂತಂದರೆ ಒಂಥರ ಅದೇ ಡಿಫ್ರೆಂಟ್ ರೈವಲ್ರಿ ಅಂತಲೇ ಹೇಳ್ಬೋದು ಗುರು. ಫಸ್ಟ್ ಆಫ್ ಆಲ್ ನಮ್ಮ RCB ಪ್ಲೇಯಿಂಗ್ 11 ನೋಡೋದಾದರೆ ಗುರು, ಫಸ್ಟು ಪ್ಲೇಯಿಂಗ್ 11 ಮೊದಲ ಆದ್ಯತೆ ಅಂತಂದರೆ ಓಪನರ್ ಆಗಿ ನಮ್ಮ ವಿರಾಟ್ ಕೊಹ್ಲಿ ಅವರಿಗೆ. ಸೊ ಕೊಹ್ಲಿ ಕಾಕ ಫಸ್ಟ್ ಓಪನರು, ಅದಾದಮೇಲೆ ಫಿಲಿಪ್ ಸಾಲ್ಟು. ಸೊ ಕೊಹ್ಲಿ ಕಾಕ ಮತ್ತು ಫಿಲಿಪ್ ಸಾಲ್ಟ್ ಆಬ್ವಿಯಸ್ಲಿ ಇಬ್ಬರು ಓಪನರ್ಸು. ಸಖತ್ ಫಾರ್ಮಲ್ಲಿದ್ದಾರೆ ನಮ್ಮ ಕೊಹ್ಲಿ ಕಾಕ. ಸಾಲ್ಟ್ ಅಣ್ಣನ್ ಸ್ವಲ್ಪ ಆ ಕಡೆ ಆಗಿದೆ. ಬಟ್ ಪ್ರಾಬ್ಲಮ್ ಅಂದರೆ ಏನು ಸೊಲ್ಯೂಷನ್ ಏನಪ್ಪ ಅಂತಂದರೆ ಅವ್ರಿಗೆ KKR ಅಂದರೆ ಕೋಲ್ಕತ್ತಾದಲ್ಲೇ ಆಡಿ ಬೆಳೆದಿದ್ದಾರೆ ಅನ್ನೋ ಥರ ಹೋದ ವರ್ಷ ಆಡಿದ್ರು ಗುರು. ಆ ಥರ ಸಖತ್ತಾಗಿ ಆಡಿದ್ರು. ಸೊ ಸಾಲ್ಟ್ ಅಣ್ಣ ಉಪ್ಪಣ್ಣ ಪಕ್ಕ ಫಾರ್ಮಿಗೆ ಬರ್ತಾನೆ ಅಣ್ಣ ಅಂತ ಈ ಒಂದು ಫಸ್ಟ್ ಮ್ಯಾಚಲ್ಲಿ, ಅದು KKR ಕೋಲ್ಕತ್ತಾದಲ್ಲಿದೆ ಮ್ಯಾಚು. ಸೊ ಅದಕ್ಕೋಸ್ಕರ ಆ್ಯಂಡ್ ಕೊಹ್ಲಿ ಕಾಕ ಸಾಲ್ಟು ಫಿಕ್ಸು. ಆಮೇಲೆ ನಂಬರ್ 3 ನಮ್ಮ ರಜತ್ ಪತಿದಾರ್. ನಾನು ಸ್ಕ್ವಾಡ್ ರಿವ್ಯೂ ಮಾಡಬೇಕಾದ್ರೆ ಪಡಿಕಲ್ ಅಣ್ಣನ ಹಾಕಿದೆ, ಬಟ್ ಇಲ್ಲಿ ಏನಕ್ಕೆ ಹಾಕಿಲ್ಲ ಅಂತ ಹೇಳ್ತೀನಿ ನಿಮಗೆ. ಇಂಪ್ಯಾಕ್ಟ್ ಇದ್ರಲ್ಲಿ ಹಾಕಿದ್ದೀನಿ ಅದಕ್ಕೆ. ಸೊ ನಂಬರ್ 3 ರಜತ್ ಪತಿದಾರು ಒಳ್ಳೆ ಪ್ಲೇಯರ್ ಗುರು, ಸೈಕ್ ಪ್ಲೇಯರು, ಸ್ಪಿನ್ಗೆಲ್ಲ ಸಖತ್ತಾಗಿ ಆಡ್ತಾರೆ. ಸೊ ರಜತ್ ಪತಿದಾರ್. ನಂಬರ್ 4ಗೆ ಜಿತೇಶ್ ಶರ್ಮಾ ಹಾಕಿದ್ದೀನಿ ಗುರು. ಸೊ ಎಲ್ರದ್ದು ಟೀಮಲ್ಲಿ ಏನಿರುತ್ತೆ ಅಂದರೆ ಜಿತೇಶ್ ಶರ್ಮಾ ಬದಲು ಇವರು ಲಿವಿಂಗ್ ಸ್ಟೋನ್ನ ಆಡಿಸ್ತಿರ್ತಾರೆ, ಇಲ್ಲ ಅಂತಂದರೆ ಬೇರೆ ಯಾರಾದರೂ ಆಡಿಸ್ತಿರ್ತಾರೆ. ಜಿತೇಶ್ ಶರ್ಮಾನ ಕೆಳಗಡೆ ತರ್ತಾರೆ. ಬಟ್ ನನಗೆ ರಜತ್ ಮತ್ತು ಜಿತೇಶ್ ಶರ್ಮಾ ನಂಬರ್ 3 ನಂಬರ್ 4 ಆಡಲೇಬೇಕು ಅಂತ ನನಗನ್ಸುತ್ತೆ. ಅದು ಸ್ಪೆಷಲಿ KKR ಮತ್ತು ಚಪಕಲ್ಲಿ ಅಂದರೆ ಕಲ್ಕತ್ತಾದಲ್ಲಿ ಮತ್ತು ಚಪಕಲ್ಲಿ. ಯಾಕಂತಂದರೆ ಇವರು ಸ್ಪಿನ್ ಸಖತ್ತಾಗಿ ಆಡ್ತಾರೆ ಗುರು. ಸೊ ಇವರು ಸ್ಪಿನ್ ಸಖತ್ತಾಗಿ ಆಡೋದ್ರಿಂದ ಈ ನರೇನ್ ಆಯಿತು ಮತ್ತು ವರುಣ್ ಚಕ್ರವರ್ತಿ ಆಯಿತು, ಇವರಿಬ್ಬರನ್ನ ಟ್ಯಾಕಲ್ ಮಾಡಬೇಕಲ್ಲ. ಸೊ ಟ್ಯಾಕಲ್ ಮಾಡೋಕ್ಕೆ ಮಿಡಲಲ್ಲಿ ಈ ರಜತ್ ಪತಿದಾರ್ ಮತ್ತು ನಮ್ಮ ಜಿತೇಶ್ ಶರ್ಮಾ ಇವರಿಬ್ಬರು ಟ್ಯಾಕಲ್ ಮಾಡ್ಬೋದು ಅಂತ. ಸೊ ಅದಕ್ಕೆ ನಂಬರ್ 4ಗೆ ಜಿತೇಶ್ ಶರ್ಮಾನ ಆಡಿಸ್ತಿದ್ದೀನಿ. ಅದಾದಮೇಲೆ ಕೃನಾಲ್ ಪಾಂಡೆ ಗುರು. ಈ ಕೃನಾಲ್ ಪಾಂಡೆ ಅವರು ಏನಪ್ಪ ಅಂದರೆ ಫುಲ್ಲು 180-190 ಸ್ಟ್ರೈಕ್ ರೇಟಲ್ಲೆಲ್ಲ ಹೊಡೆಯಲ್ಲ. ಬಟ್ ಆದರೆ ಈ ಸರಿ ಹೊಡಿಲಿ ಅಂತ ಪ್ರಾರ್ಥನೆ ಮಾಡೋಣ. ಬಟ್ ಇವರು ಕೂಡ ಸ್ವಲ್ಪ ಸ್ಪಿನ್ಗೆಲ್ಲ ಚೆನ್ನಾಗಿ ಆಡ್ತಾರೆ, ಒಂದು ಲೆವೆಲಿಗೆ ಆಡ್ಕೊಡ್ತಾರೆ ಅಲ್ವಾ. ಸೊ ಅದಕ್ಕೆ ಕೃನಾಲ್ ಪಾಂಡೆನ ಆಡ್ಸೋಣ. ಆಮೇಲೆ ಲಿವಿಂಗ್ ಸ್ಟೋನ್ ನಂಬರ್ 6. ಸೊ ನಂಬರ್ 6 ಲಿವಿಂಗ್ ಸ್ಟೋನ್ ಏನಕ್ಕಪ್ಪ ಅಂತಂದರೆ ಸ್ಪಿನ್ಗೆ ಇವರು ಆ ಲೆವೆಲಿಗೆ ಆಡಲ್ಲ. ಆ್ಯಂಡ್ ನಮ್ಮ ಜಾನಿ ಸರ್ ಅವ್ರು ಹೇಳ್ದಂಗೆ ನಂಬರ್ 3ಗೆ ಆಡಿಸ್ಬೋದು, ಇಲ್ಲ ಅಂತಿಲ್ಲ. ಬಟ್ ನಮಗೆ ನಂಬರ್ 3ಗೆ ಇವರು ಏನಪ್ಪ ಅಂದರೆ ನರೇನೇ ಬರ್ತಾರಲ್ಲ, ಏನು 1 to 6 ಪವರ್ ಪ್ಲೇಲಿ ನರೇನ್ ಬರ್ತಾರೆ ಅಲ್ವಾ. ಆ ಥರ ಇರಬೇಕಾದ್ರೆ ಯಾಕಪ್ಪ ಸ್ವಲ್ಪ ಎಕ್ಸ್ಪೋಸ್ ಮಾಡಬೇಕು ನಮ್ಮ ಲಿವಿಂಗ್ ಸ್ಟೋನ್ಗೆ ಅಲ್ವಾ. ಸೊ ನಂಬರ್ 6ಗೆ ಆಡಿಸಿದ್ರೆ ಆಯಿತು. ಇಲ್ಲ ಅಂದರೆ ಗುರು ಏನಾಗುತ್ತೆ ಗೊತ್ತಾ, ಫಾರ್ ಎಕ್ಸಾಂಪಲ್ 150 ರನ್ 1 ವಿಕೆಟ್ ಹೋಯ್ತಪ್ಪ ಅಂದ್ಕೊಳ್ಳಿ. ಆ ಲೆವೆಲಿಗೆ ಇರಬೇಕಾದ್ರೆ ರಜತ್ ಪತಿದಾರು ನಂಬರ್ 4ಗೆ ಅಂದರೆ ನಂಬರ್ 3ಗೆ ಬರಲಿ. 1 ವಿಕೆಟ್ ಹೋದ್ಮೇಲೆ 2ನೇ ವಿಕೆಟ್ ಹೋದ್ಮೇಲೆ ಲಿವಿಂಗ್ ಸ್ಟೋನೇ ಕಳ್ಸೋಣ ಅಲ್ವಾ. ಆ ಥರ ಇರಬೇಕಾದ್ರೆ ಮಾಡಿದ್ರೆ ಆಯ್ತಪ್ಪ, ಹೆಂಗಾದರೂ ಚೇಂಜಸ್ ಮಾಡಿದ್ರೆ ಆಯಿತು. ಬಟ್ ಸದ್ಯಕ್ಕೆ ನೋಡೋದಾದ್ರೆ ನಂಬರ್ 6ಗೆ ಲಿವಿಂಗ್ ಸ್ಟೋನು. ಆಮೇಲೆ ನಂಬರ್ 7ಗೆ ಗುರು ಟೀಮ್ ಡೇವಿಡ್ ಆರ್ ಬೇತಲ್ ಅಂತ ಹಾಕಿದ್ದೀನಿ. ಬೇತಲ್ ಅಂತಂದರೆ ಪ್ಯೂರ್ಲಿ ಬೇಸ್ಡ್ ಆನ್ ಲೆಫ್ಟ್ ರೈಟ್ ಕಾಂಬೋಲಿ ಬೇತಲ್ನ ಆಡಿಸ್ಬೋದು. ಇಲ್ಲ ಅಂದರೆ ಗುರು ಟೀಮ್ ಡೇವಿಡ್ ಆಬ್ವಿಯಸ್ಲಿ ಅಂದರೆ ಸ್ವಲ್ಪ ಬ್ಯಾಷರು ದಬ ಅಂತ ಹೊಡಿತಾರೆ. ಒಂಥರ ಹೆಂಗಂದರೆ ನಮಗೆ ಮುಂಬೈ ಇಂಡಿಯನ್ಸಲ್ಲಿ ಹೆಂಗೆ ಹೊಡೆದ್ರಲ್ಲ ಆ ಥರ. ಅಂದರೆ ಆ ಲೆವೆಲ್ಗೇನು ಇವ್ರು ಯುಟಿಲೈಸ್ ಮಾಡ್ಕೊಳ್ಳಿಲ್ಲ. ಆ ಲೆವೆಲ್ಗೆ ಇವರು ಬ್ಯಾಟಿಂಗು ಸಿಗಲ್ಲ ಗುರು. ಕೊನೆಯಲ್ಲಿ ಒಂದು 3-4 ಬಾಲಲ್ಲಿ 2 6 ಹೊಡೆಯುವಂಥ ತಾಕತ್ತಿರಬೇಕು. ಸೊ ತಾಕತ್ತು ನಮ್ಮ ಟೀಮ್ ಡೇವಿಡ್ಗಿದೆ. ಇಲ್ಲ ಅಂದರೆ ಸ್ಲ್ಯಾಶ್ ಹಾಕ್ಕೊಂಡ್ಬಿಟ್ಟು ನೀವು ರೋಮಾರಿಯೋ ಶೆಫರ್ಡ್ ಅಂದರೂ ಆಡಿಸ್ಬೋದು. ಸೊ ತೊಂದರೆ ಇಲ್ಲ. ಬಟ್ ಇವರು ಫಸ್ಟ್ಗೆ ಟೀಮ್ ಡೇವಿಡ್ಗೆ ಹೋಗ್ತಾರೆ ಅಂತ ನನಗನ್ಸುತ್ತೆ. ಆಮೇಲೆ ಬೌಲರ್ಸ್ ಬರೋದಾದರೆ 8, 9, 10. ಇದು ಹೆಂಗಂತಂದರೆ ಭೂವಿ, ಯಶ್ ದಯಾಲು ಮತ್ತು ಹೇಜಲ್ವುಡ್ ಬೌಲಿಂಗಲ್ಲಿ ತ್ರಿಮೂರ್ತಿಗಳಂತಲೇ ಹೇಳ್ಬೋದು. ಸ್ಪೆಷಲಿ ಏನಪ್ಪ ಅಂದರೆ ಯಶ್ ದಯಾಲ್ ಅಣ್ಣಂದು ಸಖತ್ತಾಗಿತ್ತು ಹೋದ ಸೀಸನು. 15 ವಿಕೆಟ್ಸ್ ಎಲ್ಲ ತೊಗೊಂಡಿದ್ದಾರೆ. ಸಖತ್ತಾಗಿ ಬೌಲಿಂಗ್ ಮಾಡಿದ್ರು ಯಶ್ ದಯಾಲ್ ಅಣ್ಣ.
ಹೌದು ಸರ್, ಹೌದಲ್ಲ? ಹೌದಾ, 100% ಸರ್, ಸತ್ಯವಾದ ಮಾತು ಸರ್. ಆಮೇಲೆ ಭುವಿ ಮತ್ತೆ ಹೇಜಲ್ವುಡ್ ಗುರು ಒಳ್ಳೆ IPL ಕ್ಯಾಂಪೇನರ್ಸ್ ಇಬ್ರು. ಹೇಜಲ್ವುಡ್ ಸಖತ್ ಬಾಲರು ಅಂಡ್ ಕೋಲ್ಕತ್ತಾದಲ್ಲಿ ಸ್ವಲ್ಪ ಹೆವಿ ಹೆಲ್ಪ್ ಆಗುತ್ತೆ ಇವ್ರಿಗೂ, ಭುವಿಗೂ ಮತ್ತೆ ಹೇಜಲ್ವುಡ್ ಇಬ್ರಿಗೂ ಹೆಲ್ಪ್ ಆಗುತ್ತೆ. ಮೇಲೆ 3 ಜನನು ಮೇಲೆ ಆಗ್ತಾರೆ. ಅದೇ ನಾನು ಆಲ್ರೆಡಿ ಹೇಳ್ದಂಗೆ ಮೇಲೇನೂ ಆಗ್ತಾರೆ ಇವರು, ಅಂದ್ರೆ ಪವರ್ ಪ್ಲೇಯಲ್ಲೂ ಆಗ್ತಾರೆ, ಮಿಡ್ಲ್ ಓವರ್ಸಲ್ಲೂ ಆಗ್ತಾರೆ, ಲಾಸ್ಟಲ್ಲೂ ಆಗ್ತಾರೆ. ಸೊ ಆ ಥರ ಕ್ರೇಜ್ ಇದೆ ಗುರು. ಚಿಂದಿ ಚಿತ್ರಾನ್ನ ನಾನು ಆಲ್ರೆಡಿ ನಾವು ಸ್ಕ್ವಾಡ್ ರಿವ್ಯೂ ಮಾಡ್ಬೇಕಾದ್ರೆ ಮಾತಾಡಿದ್ವಿ. ಬೌಲಿಂಗ್ ಮಾತ್ರ ಚಿಂದಿ ಚಿತ್ರಾನ್ನ ಇದೆ, ಅದು ಸ್ಪೆಷಲಿ ಫಾಸ್ಟ್ ಬೌಲಿಂಗಲ್ಲಿ. ಸೊ ಇವಾಗ ಸುಯೇಶ್ ಶರ್ಮನ ನಂಬರ್ 11ಗೆ ಹಾಕೊಂಡಿದ್ದೀನಿ. ಯಾಕೆ ಹೇಳ್ತೀನಿ ಕೇಳಿ ನಂಬರ್ 11 ಅಂತಂದ್ರೆ, ಇಲ್ಲಿ ಕಲ್ಕತ್ತಾ ಇರೋದ್ರಿಂದ ಗುರು ನಂಗೆ ಏನಪ್ಪ ಅಂತಂದ್ರೆ ವರುಣ್ ಮತ್ತೆ ನರೇನು ಇಬ್ರು ಆಡಿಸ್ತಾರೆ ಇವರು. ಅಂದ್ರೆ ಇಬ್ರು ಸಖತ್ ಬೌಲರ್ಸು, ಸ್ಪಿನ್ ಮಾಡ್ತಾರೆ, ಸಖತ್ ಸ್ಪಿನ್ ಮಾಡ್ತಾರೆ. ಸೊ ಇವ್ರು ಏನಾದ್ರು ಸ್ಪಿನ್ ಸ್ವಲ್ಪ ಟ್ರ್ಯಾಕ್ ಕೊಟ್ಬಿಟ್ರೆ, ಅಂದ್ರೆ ಸ್ವಲ್ಪ ಆ ಕಡೆ ಸ್ಪಿನ್ ಆಗೋ ಥರ ಏನಾದ್ರು ಮಾಡಿಬಿಟ್ರೆ ಏನು ಮಾಡೋದು ಕತೆ ಅಂತ. ಸೊ ಅದಕ್ಕೆ ನಾನು ಸುಯೇಶ್ ಶರ್ಮನ ಆಡಿಸ್ತಾ ಇದ್ದೀನಿ. ಯಾಕಂತಂದ್ರೆ ನಿಮಗೆ ಇಂಪ್ಯಾಕ್ಟ್ಸಲ್ಲಿ ಯಾರು ಸ್ವಪ್ನಿಲ್ ಅಣ್ಣ ಇದ್ದಾರೆ ಇಂಪ್ಯಾಕ್ಟ್ಸಲ್ಲಿ ಅಲ್ವಾ. ಸೊ ಸ್ವಪ್ನಿಲ್ ಅಣ್ಣ ತೊಗೊಂಬರ್ಬೋದು ನೀವು, 1-2 ಓವರ್ ಹಾಕ್ಕೊಡ್ತಾರೆ ನಮಗೆ ಸ್ಪಿನ್ ಟ್ರ್ಯಾಕ್ ಏನಾದರೂ ಇದ್ರೆ ಆ ಥರ. ಅದಕ್ಕೋಸ್ಕರ ನಾನು ಸುಯೇಶ್ ಅಣ್ಣನ ಆಡಿಸಿದ್ದೀನಿ. ಇಲ್ಲ ಗುರು ನಾವು ಬಾಲಿಂಗ್ ಸಾಕತ್ತಾಗಿ ಅಂದರೆ ಫಾಸ್ಟ್ ಬಾಲಿಂಗ್ ಏನೋ ಕ್ರೇಜಾಗಿ ಸ್ವಿಂಗ್ ಆ ಕಡೆ ಆಗ್ತಾ ಇದ್ರೆ ನಾವು ರಸಿಕ್ ಅಣ್ಣನ ಆಡ್ಸೋಣ. ಅಂದರೆ ಡೆತ್ ಬೌಲಿಂಗಲ್ಲಿ ಸಕ್ಕದಾಗಿ ಮಾಡ್ತಾರೆ, ಒಂದು ಎಲ್ಲ ಏನು ಎಕನಾಮಿ ರೇಟು ಸಕ್ಕದಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ರಸಿಕ್ ಅಣ್ಣನೂ ಇದ್ದಾರೆ, ರಸಿಕ್ದಾರ್ ಇದ್ದಾರೆ. ಆಮೇಲೆ ನಂಬರ್ 3 ಅಂದರೆ ಇಂಪ್ಯಾಕ್ಟ್ ಆಗಿ ಇವರು ಪಡಿಕಲ್ಲು ನಂಬರ್ 3ಗೆ ಆಡಿಸ್ತಾರೆ. ಅದೇ ಹೇಳ್ದಲ್ಲ, 1 ಡೌನು ನಂಬರ್ 3ಗೆ ಪಡಿಕಲ್ನ ಆಡಿಸ್ಬೋದಪ್ಪ. ಅಂದರೆ ಫಸ್ಟ್ಗೆನೆ ಸ್ವಲ್ಪ ಬೇಗ ಔಟ್ ಆದರೆ ನಮ್ಮ ಪಡಿಕಲ್ ಅಣ್ಣ ಬಂದುಬಿಟ್ಟು ಸ್ವಲ್ಪ ಸಾಲಿಡ್ ಆಗಿ ಆ ಕಡೆ ಮೇಲ್ಗಡೆ ಎಲ್ಲ 4 ಎಲ್ಲ ಹೊಡಿತಾರೆ, ತಲೆ ಮೇಲೇನೆ ಹೊಡಿತಾರೆ ಚೆನ್ನಾಗಿ. ಸೊ ಒಟ್ಟಿನಲ್ಲಿ ಇಂಪ್ಯಾಕ್ಟ್ ಸಬ್ಬು ಪಡಿಕಲ್ನ ಹಾಕ್ಬೋದು. ಸ್ವಪ್ನಿಲ್, ರಸಿಕ್ ಮತ್ತು ಪಡಿಕಲ್ 3 ಜನ ಇದ್ದಾರೆ ನೋಡ್ರಪ್ಪ. ಒಟ್ಟಿನಲ್ಲಿ ಪ್ಲೇಯಿಂಗ್ 11 ನೋಡೋದಾದ್ರೆ ಸಾಕಾಗಿದೆ ಗುರು, ಸಾಲಿಡ್ ಆಗಿದೆ. ನಿಮ್ಗೇನು ಅನ್ಸುತ್ತೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಕಡೆ KKR ಪ್ಲೇಯಿಂಗ್ 11 ನೋಡೋಣ. ಸೊ KKR ಪ್ಲೇಯಿಂಗ್ 11 ಸಖತ್ತಾಗಿದೆ ಗುರು. ಅವರು ಕಲ್ಕತ್ತಾದಲ್ಲಿ ಆಡ್ತಾ ಇರೋದ್ರಿಂದ ಇನ್ನೂ ಅಡ್ವಾಂಟೇಜ್ ಅವ್ರಿಗೆ ಇದೆ. ಸೊ ಸುನಿಲ್ ನರೇನು, ಅದಾದಮೇಲೆ ಕ್ವಿಂಟನ್ ಡಿಕಾಕ್ ಅವ್ರ ಗುರ್ಬಾಜು. ಸೊ ಇವರು ಯಾರಿಗೆ ಹೋಗ್ತಾರೆ ಗೊತ್ತಿಲ್ಲ, ಅಂದರೆ ಡಿಕಾಕ್ಗೆ ಆಲ್ಮೋಸ್ಟ್ ಇವರು ಮನೆ ಆಗ್ತಾರೆ ಅಂತ ಅನ್ನಿಸ್ತಾ ಇದೆ. ಸೊ ಸುನಿಲ್ ನರೇನು ಮತ್ತು ಕ್ವಿಂಟನ್ ಡಿಕಾಕ್ ಅಂದ್ಕೊಳ್ಳಿ. ಅದಾದಮೇಲೆ ರಹಾನೆ ಕ್ಯಾಪ್ಟನು, ನಂಬರ್ 3 ಸಾಲಿಡ್ ಪ್ಲೇಯರು. ಆಮೇಲೆ ವೆಂಕಯ್ಯವರು, ಈ ವಯ ಅಂತೂ ಅವ್ರಿಗೆ ಕಲ್ಕತ್ತಾ ಕ್ಯಾಂಪೇನರ್ ಅಂತ, KKR ಕ್ಯಾಂಪೇನರ್ ಅಂತ ಹೇಳ್ಬೋದು ಗುರು. 300+ ಏನೋ ಹೊಡೆದವನೇ ಅಣ್ಣ. ಸ್ಪೆಷಲಿ ಸೆಮಿಫೈನಲ್ ಫೈನಲ್ ಅಂತ ಬಂದರೆ ಅಣ್ಣ ಅಂತೂ ಕೈಗೆ ಸಿಗಲ್ಲ, ಆ ಲೆವೆಲ್ಗೆ ಬ್ಯಾಟಿಂಗ್ ಮಾಡ್ತಾರೆ. ಸೊ ರಿಂಕು, ರಸೆಲ್, ರಮಣ್ದೀಪ್ ಗುರು ಈ 3 ಜನ ಮಾತ್ರ ಭಯಾನಕ ಅಂದರೆ ಭಯಾನಕ. ಅಂದರೆ 3 ಜನ ಹೆಂಗಂತಂದರೆ ಅವರ ದಿನ ಅಂತ ಬಂತು ಅಂದರೆ ಅವ್ರ ದಿನ ಇವತ್ತಿದೆ ಗುರು ಅಂತ ಏನಾದರೂ ಬಂದರೆ ಆ ದಿನ ಇವ್ರು ಪಕ್ಕಾ ಗೆಲ್ಲಿಸ್ತಾರೆ ಗುರು. ಮ್ಯಾಚ್ ಗೆಲ್ಲಿಸ್ಕೊಂಡೇ ಮನೆಗೆ ಹೋಗೋದು ಆ ಥರ ಪ್ಲೇಯರ್ಸ್ ಇವರು. ರಿಂಕು, ರಸೆಲ್, ರಮಣ್ದೀಪ್ ಸಖತ್ತಾಗಿದೆ ಸ್ಕ್ವಾಡು. ಆಮೇಲೆ ಹರ್ಷಿತ್ ರಾಣಾ ನಂಬರ್ 8ಗೆ ಹರ್ಷಿತ್ ರಾಣಾ. ಆಮೇಲೆ ನಂಬರ್ 9 ಎನ್ರಿಚ್ ನೋಕಿಯಾ ಆ್ಯಂಡ್ 10 ವೈಭವ್ ಅರೋರಾ. ಸೊ ಬೌಲಿಂಗ್ ನೋಡೋದಾದ್ರೆ ಗುರು ಹರ್ಷಿತ್ ರಾಣಾ ಕಣ್ಣಿಡ್ಬೇಕು ಗುರು, ಸಖತ್ ಬೌಲರ್ ಹೇಳ್ಬೇಕು. ನಾವು ಸುಮ್ಮನೆ ಅವಾಗವಾಗ ರಾಣಾ ಆರ್ಮಿ ಅಂತ ಕಾಮಿಡಿ ಮಾಡ್ತಿರ್ತೀವಿ, ಬಟ್ ಹರ್ಷಿತ್ ರಾಣಾ ಒಳ್ಳೆ ಬೌಲರು, ಸ್ವಿಂಗ್ ಎಲ್ಲ ಮಾಡ್ತಾನೆ ಅಣ್ಣ. ಆ್ಯಂಡ್ ಸ್ಲೋವರ್ ಒನ್ ಅಣ್ಣ ಆಗ್ತಾನೆ ಅಂತ ಗೊತ್ತಿದ್ರು ಹೊಡಿಯೋಕ್ಕಾಗಲ್ಲ, ಆ ಥರ ಸ್ಲೋವರ್ ಒನ್ ಇದೆ ಹರ್ಷಿತ್ ರಾಣಾ ಹತ್ರ. ಆಮೇಲೆ ವೈಭವ್ ಅರೋರಾ ಸ್ವಿಂಗ್ ಸಖತ್ತಾಗಿ ಮಾಡ್ತಾರೆ ಇವರು. ಆಮೇಲೆ ಎನ್ರಿಚ್ ನೋಕಿಯಾ ಅಂದರೆ ಸ್ವಲ್ಪ ಇವ್ರನ್ನ ಅಂದರೆ ಇವ್ರ ಬಾಲಿಗೆ ಹೊಡಿಬೋದು, ಬಟ್ ಆದರೂ ಪೇಸ್ ಅಲ್ವಾ. ಸೊ ಸ್ವಲ್ಪ ಪೇಸ್ ಇದೆ, ಬಟ್ ಆದರೂ ಇವರು ಮ್ಯಾನೇಜ್ ಮಾಡ್ಕೋಬೋದು ನೋಕಿಯಾಗೆ. ಆ್ಯಂಡ್ ವರುಣ್ ಚಕ್ರವರ್ತಿ ಮೇನ್ ವೆಪನ್ ಇವ್ರಿಗೆ. KKRಗೆ ಮೇನ್ ವೆಪನ್ ಯಾರಪ್ಪ ಅಂತಂದರೆ ವರುಣ್ ಚಕ್ರವರ್ತಿ ಗುರು. ಸೊ ವರುಣ್ ಚಕ್ರವರ್ತಿ ಮತ್ತು ಸುನಿಲ್ ನರೇನ್ಗೆ ಇವ್ರು ಹೆಂಗೆ ಟ್ಯಾಕಲ್ ಮಾಡ್ತಾರೆ ಅದ್ರ ಮೇಲೆ ನಮ್ಮ RCB ಅಂದರೆ ಗೆಲುವು ನಿಂತಿದೆ ಅಂತ ಹೇಳ್ಬೋದು. ಆಮೇಲೆ ಇವ್ರದ್ದು ಇಂಪ್ಯಾಕ್ಟ್ ಸಬ್ಸ್ ನೋಡೋದಾದ್ರೆ ಗುರು ರಘುವಂಶಿ ಇದ್ದಾನೆ ಅಣ್ಣ. ರಘುವಂಶಿ ಹೋದ್ಸರಿ ಒಂದು ಲೆವೆಲಿಗೆ ಯಾವುದೋ ಒಂದು 50 ರನ್ ನೋಡಿದ್ರು ಅಣ್ಣ, ಬಟ್ ಆಮೇಲೆ ಅಷ್ಟೊಂದು ಪರ್ಫಾರ್ಮೆನ್ಸ್ ಬಂದಿಲ್ಲ. ಸೊ ರಘುವಂಶಿ ಒಳ್ಳೆ ಆಪ್ಷನ್ ಇವ್ರಿಗೆ. ಆಮೇಲೆ ಮಯಾಂಕ್ ಮಾರ್ಕಂಡೆ, ಅದೇ ಹೇಳಿದ್ನಲ್ಲ ಇವರು ಸ್ಪಿನ್ ಟ್ರ್ಯಾಕ್ ಏನಾದರೂ ಕೊಟ್ಟರೆ ಮಯಾಂಕ್ ಮಾರ್ಕಂಡೆ ಸ್ವಲ್ಪ ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ, ಅಂದರೆ ಒಂದು ಲೆವೆಲಿಗೆ ಮಾಡ್ತಾರೆ ಅಲ್ವಾ. ಇಲ್ಲ ಅಂತಂದರೆ ಅನುಕೂಲ್ ರಾಯ್ ಇದ್ದಾರೆ ಅಣ್ಣ. ಅನುಕೂಲ್ ರಾಯ್ ಕ್ಯಾಚು ಸಖತ್ತಾಗಿ ಹಿಡಿತಾನೆ ಅಣ್ಣ, ಫೀಲ್ಡಿಂಗ್ ಸಖತ್ ಮಾಡ್ತಾರೆ. ಆಮೇಲೆ ಲೆಫ್ಟ್ ಆರ್ಮ್ ಸ್ಪಿನ್ನರ್ ಬೇರೆ. ಸೊ ಇವರಿಗೆ ಒಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು ಅನುಕೂಲ್ ರಾಯ್ ಆ್ಯಸ್ ಎ ಇಂಪ್ಯಾಕ್ಟ್ ಪ್ಲೇಯರು. ಆಮೇಲೆ ನಮ್ಮ ಮನೀಶ್ ಪಾಂಡೆ ಇದ್ದಾರೆ. ಏನೋ ದಡಬಡ ಅಂತ 3-4 ವಿಕೆಟ್ ಹೋದರೆ ನಮ್ಮ ಮನೀಶ್ ಪಾಂಡೆ ಕನ್ಸಾಲಿಡೇಟ್ ಮಾಡೋಕ್ಕೆ ಇವರು ಇಂಪ್ಯಾಕ್ಟ್ ಸಬ್ ಆಗಿ ಯೂಸ್ ಮಾಡ್ಕೋಬೋದು ಗುರು. ಒಟ್ಟಿನಲ್ಲಿ ಸಾಲಿಡ್ ಆಗಿದೆ. KKR ಟೀಮ್ ಮಾತ್ರ ಸಖತ್ತಾಗಿದೆ. ಸೊ ಸದ್ಯಕ್ಕೆ ನೋಡೋದಾದ್ರೆ ಗುರು RCB ಪ್ಲೇಯಿಂಗ್ 11 ಈ ಕಡೆ KKR ಪ್ಲೇಯಿಂಗ್ 11 ಎರಡೂ ನಾವು ಇವಾಗ ಕಂಪೇರ್ ಮಾಡಿದ್ವಲ್ಲ, ಅಂದರೆ ಎರಡು ಸಾಲಿಡ್ ಆಗಿದೆ ಗುರು ಟೀಮು. ಒಂಥರ ಕಲ್ಕತ್ತಾದಲ್ಲಿ ನಡೀತಾ ಇರೋದ್ರಿಂದ ಸ್ಪಿನ್ ಟ್ರ್ಯಾಕ್ ಕೊಟ್ಟರೆ ಸ್ವಲ್ಪ ನಮಗೆ ಕಷ್ಟ ಆಗ್ಬೋದು, ಬಟ್ ಆದರೂ ಮ್ಯಾನೇಜ್ ಮಾಡ್ತೀವಿ ಅಂತ ನನಗೆ ಅನ್ನಿಸ್ತಾ ಇದೆ. ಸ್ವಲ್ಪ ಸ್ಪಿನ್ ಟ್ರ್ಯಾಕ್ ಕೊಟ್ಟರೆ ಆಬ್ವಿಯಸ್ಲಿ ಅವ್ರಿಗೆ ಅಡ್ವಾಂಟೇಜು. ಆದ್ರೂ ನಾವು ಫಸ್ಟ್ ಮ್ಯಾಚ್ ಬಿಟ್ಕೊಳ್ಳೇಬಾರ್ದು ಗುರು. ದೇವರಿಗೆ ಫಸ್ಟ್ ಮ್ಯಾಚ್ ದೇವರಿಗೆ ಅಂತ ಪ್ಲೀಸ್ ಆ ಥರ ಯಾರು ಹೇಳಲೇಬಾರ್ದು. ಅಂದರೆ ಮ್ಯಾಚ್ ಆಗಿದ್ದ ಮರುದಿನ ಆ ಥರ ಹೇಳಲೇಬಾರ್ದು ನೋಡಿ. ಆ ಲೆವೆಲ್ಗೆ ವಿನ್ ಆಗಲೇಬೇಕು ಗುರು. ಫಸ್ಟ್ ಮ್ಯಾಚ್ ಬೇರೆ ಸೈಕಾಗಿರುತ್ತೆ. ಸೊ ಪ್ಲೇಯರ್ಸ್ ಟು ವಾಚ್ ಔಟ್ ಫಾರ್ ಯಾರಪ್ಪ ಅಂತಂದರೆ ಈ ಕಡೆ ಸುನಿಲ್ ನರೇನ್ ಇದ್ದಾರೆ ಬ್ಯಾಟಿಂಗಲ್ಲಿ, ಆಮೇಲೆ ವೆಂಕಯ್ಯವರು, ಇವರಿಬ್ಬರು ಪ್ಲೇಯರ್ಸ್ ಟು ವಾಚ್ ಔಟ್ ಫಾರ್ ಅಂತ ಹೇಳ್ಬೋದು. RCB ಕಡೆ ನಮ್ಮ ಕೊಹ್ಲಿ ಕಾಕ ಇದ್ದಾರೆ. ಆಮೇಲೆ ರಜತ್ ಮೇಲೆ ಹೆವಿ ನಮಗೆ ನಂಬಿಕೆ ಇದೆ, ಸ್ಪಿನ್ ಬ್ಯಾಶರ್ ಸಾಕತ್ತಾಗಿ ಆಡ್ತಾರೆ ಅಂತ. ವರುಣ್ ಅಣ್ಣನ ಟ್ಯಾಕಲ್ ಮಾಡೋಕ್ಕೆ ನಮ್ಮ ರಜತ್ ಪದಿದವ್ರನ್ನ ಜುಯಿ ಅಂತ ಬಿಟ್ಬೇಡ, ಮಜಾ ಬರುತ್ತೆ. ಕಾಶಿಗೆ ಹೊರಟ್ಬಿಡಿ, ಇಲ್ಲಿದೆಲ್ಲ ನಾನು ನೋಡ್ಕೋತೀನಿ.
ಆ್ಯಂಡ್ ಈ ಕಡೆ ಬೌಲಿಂಗಲ್ಲಿ ನೋಡೋದಾದ್ರೆ ಹರ್ಷಿತ್ ರಾಣಾ ಸ್ವಲ್ಪ ಅಣ್ಣ ಗೊತ್ತಲ್ಲ ನೆಕ್ಸ್ಟ್ ಲೆವೆಲ್ ಬೌಲಿಂಗ್ ಮಾಡ್ತಾರೆ. ಅಂದರೆ ಅವ್ರ ಕಡೆ ಜಾಸ್ತಿ ಹರ್ಷಿತ್ ರಾಣಾ ಮೇಲೆ ಸ್ವಲ್ಪ ಕಣ್ಣಿಡಬೇಕು. ಆಮೇಲೆ ರಸೇಲ್ ಒಂದು 2 ಓವರ್ ಹಾಕ್ತಾರೆ ಆವಾಗ, ಬಟ್ ಆದ್ರೂ ಸ್ವಲ್ಪ ಕಣ್ಣಿಡ್ಬೇಕು, ಇಡ್ಬೋದು. ಆ್ಯಂಡ್ ಈ ಕಡೆ ನಮ್ಮ ಬೌಲಿಂಗಲ್ಲಿ ನೋಡೋದಾದ್ರೆ ಆಬ್ವಿಯಸ್ಲಿ ಹೇಜಲ್ವುಡ್, ಭೂವಿ ಮತ್ತು ಯಶ್ರಾಲ್ 3 ಜನ ಮೇಲೆ ಕಣ್ಣಿಡ್ರಪ್ಪ, ಆ ಥರ ಪ್ಲೇಯರ್ಸ್ ಟು ವಾಚ್ ಔಟ್ ಫಾರ್ ಅನ್ನೋ ಥರ. ಸೊ ಒಟ್ಟಿನಲ್ಲಿ ಗುರು ನಿಮ್ಗೆ ಏನು ಅನ್ಸುತ್ತೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರ ಕಡೆ ಸ್ವಲ್ಪ ಬಲ ಜಾಸ್ತಿ ಇದೆ ಅಂತ ಸ್ವಲ್ಪ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ RCB ಗೆಲ್ಲುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಆದರೆ ಬಟ್ ಪ್ರಾಕ್ಟಿಕಲಿ ಮಾತಾಡೋದಾದ್ರೆ ಗುರು ಇದೊಂಥರ 50-50 ಅನ್ಕೊಡ್ರಪ್ಪ. ಇನ್ನೊಂದು ನಮ್ಮ RCB ವಿರುದ್ಧನೇ ಇಲ್ಲೇ KKR ಅಲ್ಲಿ ಆಡಬೇಕಾದ್ರೆ 1 ರನ್ನಿಂದ ಸೋತ್ವಿ ಗುರು. ಕರಣ್ ಶರ್ಮಾ ಎಲ್ಲ 6 ಎಲ್ಲ ಹೊಡೆದು ಮಿಚೆಲ್ ಸ್ಟಾರ್ಗೆ ಹೆಂಗೋ ಬಾಯಿಗೆ ಬರ್ಸಿದ್ದ ಅಣ್ಣ, ಬಟ್ 1 ರನ್ನಿಂದ ಸೋತ್ವಿ. ಆ ಮ್ಯಾಚ್ ಮಾತ್ರ ಸೈಕ್ ಆಗಿತ್ತು. ಆ ಥರ ಏನಾದರೂ ಆಗುತ್ತಾ ಗೊತ್ತಿಲ್ಲ ಗುರು, ಬಟ್ ಆದ್ರೂ ಅಂತೂ ಮಜಾ ಇರುತ್ತೆ. ಬಟ್ ಒಟ್ಟಿನಲ್ಲಿ ಕೊನೆಯಲ್ಲಿ ನಮ್ಮ RCB ಗೆದ್ರೆ ಸಾಕು ಅಂತ ಹೇಳ್ತೀನಿ. ಸೊ ಟಾಸ್ ಕೂಡ ತುಂಬ ಮ್ಯಾಟ್ರ್ ಆಗುತ್ತೆ. ಪಿಚ್ ರಿಪೋರ್ಟಿಗೆ ಬರೋದಾದ್ರೆ ಗುರು ಅದೇ ಹೇಳೋದ್ನಲ್ಲ, ಇವರು ಇಲ್ಲಿ ಸದ್ಯದ ಪರಿಸ್ಥಿತಿಗೆ ಹೋದ ವರ್ಷದ ಕಂಪೇರ್ ಮಾಡಿದ್ರೆ ಬರೀ ಜಾಸ್ತಿ ರನ್ಸ್ ಎಲ್ಲ ಬರ್ತಾ ಇದೆ ಗುರು. ದಬಾ ಅಂತ ರನ್ಸ್ ಹೊಡಿಯೋ ಥರ ಆಗ್ತಿದೆ. ಆ ಥರ ಪಿಚ್ಚೆಲ್ಲ ರೆಡಿ ಮಾಡ್ತಿದ್ದಾರೆ. ಬಟ್ ಇವ್ರ ಕಡೆ 2 ಕ್ರೇಜಿ ಸ್ಪಿನ್ನರ್ಸ್ ಇರೋದ್ರಿಂದ ಸ್ಪಿನ್ ಟ್ರ್ಯಾಕ್ ಏನಾದರೂ ಕೊಡ್ಬೋದಾ ಅಂತ. ಸೊ ನೋಡಬೇಕು ಏನಾಗುತ್ತೆ ಅಂತ. ಬಟ್ ಒಟ್ಟಿನಲ್ಲಿ ಮ್ಯಾಚ್ ಮಾತ್ರ ಸೈಕ್ ಆಗಿರುತ್ತೆ ಗುರು, RCB ವರ್ಸಸ್ KKR. ಸೊ ಯಾರು ಗೆಲ್ತಾರೆ ಅಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಒಟ್ಟಿನಲ್ಲಿ ಪ್ರಾಪರಾಗಿ ಪ್ರಿವ್ಯೂ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ. ಸೊ ಈ ಪ್ರಿವ್ಯೂ ನಿಮಗೆ ಇಷ್ಟ ಆದರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕು, ಶೇರ್, ಸಬ್ಸ್ಕ್ರೈಬ್ ಎಲ್ಲ ಮಾಡ್ರಪ್ಪ. ಯಾಕಂದರೆ ಇದು ನಮ್ಮ ಕಳಕಳಿಯ ಬೇಡಿಕೆ. ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ, ಡಿಮ್ಯಾಂಡ್ ಅಲ್ಲ, ಬೇಡಿಕೆ, ರಿಕ್ವೆಸ್ಟ್. ದಟ್ಸ್ ಇಟ್ ಫಾರ್ ದ ಡೇ. ಬೈ. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.